ಇಂದು ವಿಶ್ವ ಕ್ಷಯರೋಗ ದಿನ. ಪ್ರತಿ ವರ್ಷ ಮಾರ್ಚ್ 24 ವಿಶ್ವ ಕ್ಷಯರೋಗ ದಿನವನ್ನಾಗಿ ಆಚರಿಸಲಾಗುವುದು. ಈ ವರ್ಷದ ಘೋಷವಾಕ್ಯ ಹೌದು, ನಾವು ಟಿಬಿಯನ್ನು ಮುಕ್ತಗೊಳಿಸುತ್ತೇವೆ ಎಂಬುದಾಗಿದೆ. ಈವರೆಗೆ ಸುಮಾರು 83 ಮಿಲಿಯನ್ ಜನರನ್ನು ಜಾಗತಿಕವಾಗಿ ಟಿಬಿಯಿಂದ ರಕ್ಷಿಸಲಾಗಿದೆ. ಕ್ಷಯರೋಗ ಒಡ್ಡುವ ಸವಾಲಿನ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ಜಾಗತಿಕವಾಗಿ ಕ್ಷಯರೋಗದ ಬಗ್ಗೆ ಅರಿವು ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಕುರಿತು ಸಂದೇಶ ನೀಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕ್ಷಯರೋಗ ಸಾರ್ವಜನಿಕ ಆರೋಗ್ಯದ ಮೇಲೆ ಗಮನಾರ್ಹ ಸವಾಲು ಒಡ್ಡುತ್ತಿದ್ದು, ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಕ್ಷಯಮುಕ್ತ ಭಾರತ ಅಭಿಯಾನದ ನಿಟ್ಟಿನಲ್ಲಿ ಉಚಿತ ಚಿಕಿತ್ಸೆ ಖಚಿತಪಡಿಸುವುದು, ಪೌಷ್ಟಿಕಾಂಶ ಬೆಂಬಲ ಬಲಪಡಿಸುವುದು, ರೋಗಿಗಳ ಆರೈಕೆ ಸುಧಾರಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ಕ್ಷಯರೋಗವನ್ನು ಶಾಶ್ವತವಾಗಿ ಕೊನೆಗೊಳಿಸಲು ಸಾಮೂಹಿಕ ಸಂಕಲ್ಪದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಭಾಗಿದಾರರು ಜೊತೆಯಾಗಿ ಕೆಲಸ ಮಾಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ.